ಹೆಣ್ಣು ಹೊನ್ನು ಮಣ್ಣು ಇದರಿಂದ ಇತಿಹಾಸದಲ್ಲಿ ಏನೇನಾಗಿದೆ, ಯಾವ ಯಾವ ಯುದ್ಧಗಳಾಯಿತು ಅದೆಲ್ಲವೂ ಕೂಡ ಗೊತ್ತಿದೆ. ಆದರೆ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂತಹ ಯುದ್ಧಕ್ಕೂ ಕೂಡ ಒಂದು ಮಹಿಳೆ ಕಾರಣ ಅಂದರೆ ನೀವು ನಿಜಕ್ಕೂ ಕೂಡ ಅಚ್ಚರಿ ಪಡಬೇಕಾಗತ್ತೆ. ಯಾಕಂದರೆ ನೋಡಿ, ಈ ಕಾಲದಲ್ಲಿಯೂ ಕೂಡ ಒಂದು ಮಹಿಳೆಯಿಂದಾಗಿ ದೇಶಗಳ ನಡುವೆ ದೊಡ್ಡ ಮಟ್ಟದ ಯುದ್ಧ ಆಗ್ತಾ ಇದೆ. ಅನೇಕ ಜನರು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಅಯತುಲ್ಲಾ ಅಲಿ ಖಮೇನಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆ ವೈಮಾನಿಕ ದಾಳಿಯಿಂದ ದೊಡ್ಡ ಮಟ್ಟದ ಅನಾಹುತ, ಯುದ್ಧವೇ ಆರಂಭ ಆಗಿ ಅನೇಕ ಜನ ಸಾವನ್ನಪ್ಪಿದ್ದಾರೆ. ಖಮೇನಿ ಸಾವಿನ ನಂತರ ಯಾರಾಗ್ತಾರೆ ನಾಯಕ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೀಗಿರುವಾಗ ಈ ಇರಾನ್ ಹೊತ್ತಿ ಉರಿಯೋಕೆ ಈ ಹುಡುಗಿನೇ ಕಾರಣ ಎನ್ನುವಂತಹ ಮಾತು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಅದು ಕೂಡ 2024ರಲ್ಲಿ ನಡೆದಂತಹ ಒಂದು ವಿಡಿಯೋ, ಒಂದು ಘಟನೆ ಏನಿದೆ ಅದು ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸಿತ್ತು. ಅದೇ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ. ಇರಾನ್ನಲ್ಲಿ ಮಹಿಳಾ ಹಕ್ಕುಗಳ ಹೋರಾಟಕ್ಕೆ ಅಹೋ ದರ್ಯಾಯಿ ಏನಿದ್ದಾರೆ ಒಂದು ಹೊಸ ತಿರುವನ್ನು ಕೂಡ ನೀಡಿರ್ತಾರೆ. ಟೆಹರಾನ್ ಏನಿದೆ ಇರಾನ್ನಲ್ಲಿ, ಅಲ್ಲಿ ಬಿಕನಿಯಲ್ಲಿ ಪ್ರತಿಭಟನೆ ಮಾಡಿರ್ತಾಳೆ ಒಬ್ಬ ಯುವತಿ. ಕಟ್ಟುನಿಟ್ಟಾದಂತಹ ಇಸ್ಲಾಮಿಕ್ ಉಡುಗೊರೆ ನೀತಿಗಳೇನಿದೆ ಅಥವಾ ಉಡುಗೆ ನೀತಿಗಳೇನಿದೆ ಅದನ್ನು ವಿರೋಧವನ್ನು ಕೂಡ ಮಾಡಿರ್ತಾರೆ. ಅವರ ಈ ಧೈರ್ಯಶಾಲಿಯ ಒಂದು ಕೃತಿಯಿಂದ ಏನಾಗುತ್ತೆ, ಇರಾನ್ ಮಹಿಳೆಯರ ದಬ್ಬಾಳಿಕೆ ಮತ್ತು ಹಿಜಾಬ್ ನಿಯಮಗಳ ವಿರುದ್ಧ ಹೋರಾಟಕ್ಕೆ ಪ್ರಬಲವಾದಂತಹ ಒಂದು ಶಕ್ತಿ ಬರುತ್ತೆ. ಶಕ್ತಿಯುತವಾಗಿ ಆ ಹೋರಾಟ ನಡೆಯುತ್ತೆ. ಅಂದಿನಿಂದ ಇರಾನ್ನಲ್ಲಿ ಮಹಿಳಾ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟಗಳು ನಡೆದವು. ಜಾಗತಿಕದ ಗಮನವನ್ನು ಕೂಡ ಸೆಳೆಯಿತು ಈ ಒಂದು ಹೋರಾಟ. ಇನ್ನು ಕೆಲವೊಂದು ಹೋರಾಟ ಏನಾಗುತ್ತೆ ಅಂತಂದ್ರೆ ಒಂದು ಬದಲಾವಣೆಯನ್ನು ಕೂಡ ತರೆದ್ಬಿಡುತ್ತೆ. ಇರಾನ್ನಲ್ಲಿ ಈಗ ಆಗ್ತಾ ಇರುವಂಥದ್ದು ಕೂಡ ಅದೇ. ಇರಾನ್ನಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಘರ್ಷ ಶುರುವಾಗಿದೆ. ಯುದ್ಧವು ಕೂಡ ಆರಂಭವಾಗಿದೆ. ಒಂದು ಕಡೆ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದ್ರೆ, ಅಮೆರಿಕ ಕೂಡ ಅದಕ್ಕೆ ಜೊತೆಯಾಗಿ ದಾಳಿಯನ್ನು ನಡೆಸ್ತಾ ಇದೆ. ಈ ರೀತಿಯಾಗಿ ಎರಡೂ ದೇಶಗಳ ದಾಳಿಯನ್ನು ತಡ್ಕೊಳ್ಳೋಕ್ಕಾಗದೆ ಇರಾನ್ ತತ್ತರಿಸಿ ಹೋಗ್ತಾ ಇದೆ. ಇರಾನ್ನ ಮಹಿಳೆಯರೇ ತಮ್ಮ ಮೇಲಿನ ದಬ್ಬಾಳಿಕೆಯ ಬಗ್ಗೆ ದಂಗೆ ಎತ್ತಿದ್ದಾರೆ. ಈ ದಂಗೆ ಪ್ರಾರಂಭವಾಗುವುದೇ ಅಹೋ ದರ್ಯಾಯಿ ಎಂಬುವಂತಹ ಹುಡುಗಿಯಿಂದ. ಇಡೀ ಜಗತ್ತು ಇದೀಗ ಇರಾನ್ ಕಡೆ ನೋಡೋಕೆ ಕಾರಣ ಇದೇ ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದು ಆ ಹುಡುಗಿ ನಡೆಸಿದಂತಹ ಹೋರಾಟದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ 2024 ನವೆಂಬರ್ 3ರಂದು ನಡೆದಂತಹ ಘಟನೆ ಏನು, ಈ ಮಹಿಳೆ ಯಾಕೆ ಕಾರಣ ಆಗ್ತಾಳೆ, ಯಾಕೆ ಬಿಕನಿಯಲ್ಲಿ ಹೋರಾಟವನ್ನು ಮಾಡಿದ್ಲು, ಅದನ್ನವನ್ನು ಕೂಡ ನೋಡೋದಾದ್ರೆ ನೋಡಿ, ಟೆಹರಾನ್ ರಸ್ತೆ ಏನಿದೆ ಆ ರಸ್ತೆಯ ಮಧ್ಯದಲ್ಲಿ ಈ ಅಹೋ ದರ್ಯಾಯಿ ಮಹಿಳೆ ಇರ್ತಾಳೆ, ಅಲ್ಲಿ ಕಾಣಿಸ್ಕೊಂಡಿರ್ತಾಳೆ. ಇಂದು ಇರಾನ್ ಈ ಪರಿಸ್ಥಿತಿಗೆ ಬರೋಕೆ ಕಾರಣ ಇದೇ ಮಹಿಳೆ ಅಂತ ಸಾಕಷ್ಟು ಪ್ರಶ್ನೆಗಳಿದೆ. ಇದೀಗ ಮತ್ತೆ ಈ ಹುಡುಗಿ ವಿಡಿಯೋ ಏನಿದೆ ಇದು ಈಗ ವೈರಲ್ ಆಗ್ತಾ ಇದೆ. ಹಾಗಾದರೆ ಏನಾಯಿತು ಅವತ್ತು ಅಂತ ವೀಕ್ಷಕರೇ, ಈ ಘಟನೆಯ ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದರೆ ನೋಡಿ, 2024 ನವೆಂಬರ್ 3ರಂದು, ಅದು ಕೂಡ ಭಾನುವಾರದಂದು, ಟೆಹರಾನ್ನ ರಸ್ತೆಯ ಮಧ್ಯದಲ್ಲಿ ತನ್ನ ಬಟ್ಟೆಗಳನ್ನು ತೆಗೆದು ಬಿಕನಿಯಲ್ಲಿ ಪ್ರತಿಭಟನೆ ಮಾಡಿರ್ತಾಳೆ ಇರಾನ್ನ ಅಹೋ ದರಾಯಿ ಎಂಬುವಂತಹ ಈ ಹುಡುಗಿ. ದೇಶದ ಕಟ್ಟುನಿಟ್ಟಾದಂತಹ ಇಸ್ಲಾಮಿಕ್ ಡ್ರೆಸ್ ಕೋಡ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರ್ತಾಳೆ. ಅಹೋದರಾಯಿ ಏನಿದ್ದಾಳೆ, ಇಸ್ಲಾಮಿಕ್ ಆಜಾದ್ ವಿಶ್ವವಿದ್ಯಾಲಯದ ನಿಯಮ ಹಾಗೂ ಹಿಂಸೆಯನ್ನು ವಿರೋಧ ಮಾಡಿ ತನ್ನ ಹೋರಾಟವನ್ನು ಮಾಡಿರ್ತಾಳೆ. ಅದು ಕೂಡ ಬಟ್ಟೆಯನ್ನು ತೆಗೆದು ಹೊಸ ಅಧ್ಯಯನಕ್ಕೆ ನಾಂದಿ ಕೂಡ ಆಡಿರ್ತಾಳೆ ಈ ಹುಡುಗಿ ಎನ್ನುವಂತಹ ವಿಚಾರಗಳು, ವರದಿಗಳು ಕೂಡ ಆಗ ಕೇಳಿ ಬಂದಿತ್ತು. ಇನ್ನು ಇಲ್ಲಿಂದಲೇ ನೋಡಿ ಶುರುವಾಗಿತ್ತು ಇರಾನ್ನ ಪತನಕ್ಕೆ ಇದೇ ಕಾರಣ ಅಂತ ಹೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಟೆಹರಾನ್ನ ರಸ್ತೆಯ ಮಧ್ಯಭಾಗದಲ್ಲಿ ತನ್ನ ಬಟ್ಟೆಗಳನ್ನು ಎಸೆದು ಸಾರ್ವಜನಿಕವಾಗಿ ಸರ್ಕಾರ ಹಾಗೂ ಇಸ್ಲಾಮಿಕ್ ಆಜಾದ್ ವಿಶ್ವವಿದ್ಯಾಲಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರ್ತಾಳೆ. ಇದನ್ನು ನೋಡಿದಂತಹ ಅಲ್ಲಿನ ಪೊಲೀಸರು ಆಕೆಯನ್ನು ಬಂಧಿಸ್ತಾರೆ. ಇನ್ನು ಕೆಲವರು ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳಲ್ಲಿ ಏನಿರ್ತಾಳೆ ಆಕೆಯನ್ನು ಅತ್ಯಾಚಾರ ಮಾಡಲಾಗಿದೆ ಅಂತ ಹೇಳಿ ವರದಿಯನ್ನು ಕೂಡ ಮಾಡಿರ್ತಾಳೆ. ಆ ವರದಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿರುತ್ತೆ. ಆದರೆ ಆ ಸುದ್ದಿಯನ್ನು ಅಲ್ಲಿನ ಪೊಲೀಸರು ತಳ್ಳಿ ಕೂಡ ಹಾಕಿರ್ತಾರೆ. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಾದಂತಹ BBC ಮತ್ತು ಮ್ಯಾಗ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಕಾರ ಏನಾಗುತ್ತೆ ಅಂದರೆ ಆಕೆಯನ್ನು ಪೊಲೀಸರು ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಿಸಿರ್ತಾರೆ ಅಂತ ಕೂಡ ಹೇಳಿರ್ತಾರೆ. ಇನ್ನು ಇರಾನ್ನ ನ್ಯಾಯಾಂಗ ಇಲಾಖೆಯ ಇತ್ತೀಚಿನ ವರದಿಯ ಪ್ರಕಾರ ಆಕೆಗೆ ಯಾವುದೇ ಶಿಕ್ಷೆ ವಿಧಿಸದೆ ಆಕೆಯ ಕುಟುಂಬದ ಜೊತೆಗೆ ಕಳಿಸಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಆದರೆ ಇರಾನ್ನಂತಹ ದೇಶಗಳಲ್ಲಿ ಇಂತಹ ಮಾಹಿತಿಗಳ ಪಾರದರ್ಶಕತೆಯ ಬಗ್ಗೆ ಮಾನವ ಹಕ್ಕುಗಳ ಹೋರಾಟಗಾರರು ಇಂದಿಗೂ ಕೂಡ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ನಲ್ಲಿ ಮಹಿಳೆಯ ಮೇಲಿನ ದಬ್ಬಾಳಿಕೆ ಮತ್ತು ಕಟ್ಟುನಿಟ್ಟಾದಂತಹ ಹಿಜಾಬ್ ನಿಯಮಗಳು ಏನಿದೆ ಅದರ ವಿರುದ್ಧ ಹೋರಾಟಕ್ಕೆ ಇಳಿದಿರ್ತಾಳೆ ಅಹೋ ದರ್ಯಾಯಿ. ಈಗ ಒಂದು ಪ್ರಬಲ ಶಕ್ತಿಯಾಗಿದ್ದಾಳೆ ಅಂತ ಅನೇಕ ಮಹಿಳೆಯರು ಕೂಡ ಇದನ್ನು ಮಾತನಾಡ್ತಾ ಇದ್ದಾರೆ, ಹೇಳ್ತಾರೆ ಕೂಡ. ಇನ್ನು ಇರಾನ್ನಲ್ಲಿ ಇಂದಿಗೂ ಕೂಡ ಮಹಿಳೆಯರ ಮೇಲಿರುವಂತಹ ದಬ್ಬಾಳಿಕೆ ಹಾಗೂ ಕಟ್ಟುನಿಟ್ಟಿನ ಹಿಜಾಬ್ ಕ್ರಮ ನಿಯಮಗಳ ಬಗ್ಗೆ ಹೋರಾಟಗಳು ನಡೀತಾನೇ ಇವೆ.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಹಿಳೆಯರ ಹಕ್ಕಿಗಾಗಿ ಈ ರಕ್ಷಣೆಗಾಗಿಯೇ ಈ ಯುದ್ಧವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಏನಿದೆ ಅಲ್ಲಿ ಅಮೆರಿಕ ಕೂಡ ಇದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ನಡೆಸಿದೆ ಇರಾನ್ನ ಮೇಲೆ. ಈಗ ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಅಯತುಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿದ್ದಾರೆ ಈ ದಾಳಿಯಲ್ಲಿ. ಆದರೆ ಇದು ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಮಹಿಳೆಯರ ಹಕ್ಕಿಗಾಗ ಅಲ್ಲಿ ಹಿಜಾಬ್ ಕಟ್ಟುನಿಟ್ಟಿನ ನಿಯಮ ಏನಿದೆ ಅದಕ್ಕೋಸ್ಕರನ. ಇನ್ನು ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಈ ಯಾವುದೇ ರೀತಿಯಾದಂತಹ ಇಸ್ಲಾಮಿಕ್ ನಿಯಮಗಳಿರಲಿಲ್ಲ. ಯಾಕಂದರೆ ಇಸ್ಲಾಮಿಕ್ ಆಡಳಿತ ಅಲ್ಲಿ ಇರಲೇ ಇಲ್ಲ. ಪೆಹಲಾವಿ ರಾಜ ಏನಿದ್ದಾರೆ ಆ ರಾಜನ ಆಡಳಿತದಲ್ಲಿ ಅಲ್ಲಿ ಎಲ್ಲರಿಗೂ ಕೂಡ ಸರ್ವ ಸ್ವತಂತ್ರರು ಅಂತ ಹೇಳ್ತಾ ಇದ್ರು. ಅಂದರೆ ಪುರುಷ ಮತ್ತು ಮಹಿಳೆ ಇಬ್ಬರು ಕೂಡ ಸ್ವತಂತ್ರರು. ಅವರು ಯಾವ ರೀತಿಯಾಗಿ ಆದರೂ ಇರ್ಬೋದಿತ್ತು. ನಾವು ಆ ಕಾಲದಲ್ಲಿ 1780 ಅಥವಾ 70 ಆ ಕಾಲದಲ್ಲಿ ನಾವು ಗಮನಿಸೋದಾದರೆ ಆಗ ಸಾಕಷ್ಟು ಜನ ಬಿಕನಿಗೆ ಓಡಾಡ್ತಾ ಇದ್ರು. ಟೆಲಾವಿ ಟು ಟೆಹರಾನ್ ನೇರವಾಗಿ ವಿಮಾನಗಳ ಹಾರಾಟವನ್ನು ನಡೆಸ್ತಾ ಇದ್ರು. ಎಷ್ಟೋ ಜನ ಇಸ್ರೇಲ್ನಿಂದ ಇರಾನ್ಗೆ ಪ್ರವಾಸವನ್ನು ಹೋಗ್ತಾ ಇದ್ರು. ಅಲ್ಲಿ ಅಷ್ಟು ಸ್ವತಂತ್ರವನ್ನು ಕೊಡಲಾಗಿತ್ತು. ಅಮೆರಿಕ ಕೂಡ ಇರಾನ್ಗೆ ಆ ಕಾಲದಲ್ಲಿ ಸಪೋರ್ಟನ್ನು ಮಾಡ್ತಾ ಇತ್ತು ಕೆಲವೊಂದು ವಿಚಾರಗಳಲ್ಲಿ. ಹೀಗಿರುವಾಗ ಇಷ್ಟು ಚೆನ್ನಾಗಿದ್ದಂತಹ ಹೊಂದಾಣಿಕೆ ಯಾಕೆ ಬಿಡುಗಡೆ ಆಯಿತು, ಯಾಕೆ ವಿರೋಧವಾಯಿತು ಅಂತಂದರೆ ಅಲ್ಲಿ ಇಸ್ಲಾಮಿಕ್ ಆಡಳಿತ ಬಂದಾಗಿನಿಂದ ರಾಜರ ಆಡಳಿತವನ್ನು ವಿರೋಧಿಸಿ ಅಲ್ಲಿ ರೋಹಲ್ಲಾ ಖಮೇನಿ ಅನ್ನುವಂಥವ್ರು ಏನಿದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಇಸ್ಲಾಮಿಕ್ ಜನರನ್ನು ಸೇರಿಸಿಕೊಂಡು. ಇನ್ನು ಪೆಹಲಾವಿ ರಾಜರ ವಿರುದ್ಧ, ರಾಜರ ಆಳ್ವಿಕೆಯ ವಿರುದ್ಧ ಏನು ಈ ರೀತಿಯಾಗಿ ಇವರು ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಸ್ವತಂತ್ರವನ್ನು ಕೊಡ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ಇದು ಸರಿಯಲ್ಲ ಅಂತ ಹೇಳಿ ಎತ್ತಿಕ್ಕುವಂತಹ ಕೆಲಸ ಆಗುತ್ತೆ. ರೋಹಲ್ಲಾ ಖಮೇನಿ ಏನಿರ್ತಾರೆ ಅಲ್ಲಿನ ಜನಾಂಗದವರನ್ನು ಸೇರಿಸ್ಕೊಳ್ತಾರೆ. ರಾಜ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಎಲ್ಲೋ ಒಂದು ಕಡೆ ನಮ್ಮ ತೈಲದ ನಿಕ್ಷೇಪಗಳೇನಿದೆ ಅದನ್ನು ಅಮೇರಿಕಕ್ಕೆ ಒತ್ತಿಟ್ಟಿದ್ದಾರೆ. ಅವರು ಅಮೇರಿಕದವರು ಈ ಲಾಭವನ್ನು ಪಡೆದು ಅವರು ಉದ್ಧಾರ ಆಗ್ತಾ ಇದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗ್ತಾ ಇದೆ, ನಾವು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಎತ್ತಿ ಕಟ್ತಾರೆ. ಇದನ್ನು ಅಲ್ಲಿನ ಜನ ಕೂಡ ನಂಬೋಕೆ ಶುರು ಮಾಡ್ತಾರೆ. ಆಗ ದೊಡ್ಡ ಮಟ್ಟದ ಒಂದು ಹೋರಾಟ ಆಗುತ್ತೆ, ಪ್ರತಿಭಟನೆ ಆಗುತ್ತೆ. ಆಗ ರಾಜರ ಆಳ್ವಿಕೆ ನಿಂತುಕೊಂಡು ಹೋಗುತ್ತೆ, ಇಸ್ಲಾಮಿಕ್ ಆಡಳಿತ ಸ್ಥಾಪನೆ ಆಗುತ್ತೆ. ಇರಾನ್ನ ಸರ್ವೋಚ್ಚ ನಾಯಕ ಆಗಿ ರೋಹಲ್ಲಾ ಖಮೇನಿ ಆಯ್ಕೆ ಆಗ್ತಾರೆ. ಅದಾದ ನಂತರ ಆಯ್ಕೆಯಾದವರೇ ಈ ಅಯತುಲ್ಲಾ ಅಲಿ ಖಮೇನಿ. ಇವರು ಎರಡನೇ ಸರ್ವೋಚ್ಚ ನಾಯಕ ಇರಾನ್ನದು. ಹೀಗಾಗಿ ಈ ಒಂದು ಇರಾನ್, ಇಸ್ರೇಲ್, ಅಮೆರಿಕ ಏನು ಯುದ್ಧಗಳನ್ನು ಮಾಡ್ತಾ ಇವೆ, ಈ ದೊಡ್ಡ ಯುದ್ಧಕ್ಕೆ, ಈ ದೊಡ್ಡ ಸಂಘರ್ಷಕ್ಕೆ ಈ ಮಹಿಳೆಯೇ ಒಂದು ಕಾರಣ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಓಡಾಡ್ತಾ ಇದೆ. ನಿಜಕ್ಕೂ ಕೂಡ ಖಮೇನಿ ಸಾವಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಇನ್ನು ಅಲ್ಲಿನ ಮಹಿಳೆಯರೇ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಇಂತಹ ಒಬ್ಬ ನಾಯಕ ಸತ್ತೋದ ಅಂತ. ಯಾಕಂತಂದರೆ ಮಹಿಳೆಯರಿಗೆ ಎಲ್ಲಿ ಸರಿಯಾದ ರೀತಿಯಲ್ಲಿ ಸ್ವತಂತ್ರ ಸಿಗೋದಿಲ್ವೋ, ಅವರ ಇಚ್ಛೆಗೆ ಅನುಸಾರವಾಗಿ ಓಡಾಡೋಕೆ, ಬಟ್ಟೆಗಳನ್ನು ಧರಿಸೋಕೆ ಇಲ್ವೋ ಅಂಥ ನಾಯಕ ಯಾಕೆ ಬೇಕು ಅಂತ ಕೆಲವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅವರ ಸಾವಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಈಗ ಇರುವಂತಹ ವಿಚಾರ, ಈಗ ಆಗ್ತಾ ಇರುವಂತಹ ಒಂದು ಚರ್ಚೆ ಏನು ಅಂತಂದರೆ ಈ ಒಂದು ದೊಡ್ಡ ಸಂಘರ್ಷಕ್ಕೆ ಆ ಮಹಿಳೆಯೇ ಕಾರಣ. ಯಾಕಂದರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಕಟ್ಟುನಿಟ್ಟಿನ ಕ್ರಮ ಇದೆ. ಕೆಲವೊಂದು ಡ್ರೆಸ್ ಕೋಡ್ ವಿಚಾರವಾಗಿ ಅಲ್ಲಿ ಸಾಕಷ್ಟು ಗೊಂದಲಗಳಿದೆ. ಮಹಿಳೆಯರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಹೋರಾಟ ನಡೀತಾ ಇತ್ತು. ಆ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆಯೇ ಈಗ ಈ ಒಂದು ನೀತಿಯನ್ನು ವಿರೋಧ ಮಾಡ್ತಾ ಇದೆ ಅಮೆರಿಕ ಕೂಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ, ಅವರ ಹಿತಾಸಕ್ತಿಗಾಗಿಯೇ ಈ ಒಂದು ಯುದ್ಧವನ್ನು ಸಾರಿದ್ದಾರೆ ಅಂತ ಕೆಲ ಹೆಣ್ಣು ಮಕ್ಕಳು ಅಲ್ಲಿನ ಏನು ಇರಾನ್ನ ಹೆಣ್ಣು ಮಕ್ಕಳೇನಿದ್ದಾರೆ ಅವರೇ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಮೇನಿ ಸಾವಿಗಾಗಿ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗಳನ್ನು ಮಾಡ್ತಾ ಇದ್ದಾರೆ. ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನಾಯಿತು ಅಂತ ಹೇಳಿ ಅವರ ಫೋಟೋವನ್ನು ಸುಟ್ಟಾಕ್ಲಾಗ್ತಾ ಇದೆ. ಎಷ್ಟೋ ಜನ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಖಮೇನಿ ಒಂದು ಸಾವಾಗಿರೋದಕ್ಕೆ. ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಖಮೇನಿ ಸಾವು ನಿಜಕ್ಕೂ ಕೂಡ ಒಳ್ಳೆಯದಂತ ಕೆಲ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಸಾವಿಗೆ ಈ ದೊಡ್ಡ ಮಟ್ಟದ ಯುದ್ಧಕ್ಕೆ ಕಾರಣ ಆಗಿರುವಂಥದ್ದು ಆ ಒಬ್ಬ ಹುಡುಗಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.